ತರಕಾರಿ ಹಾಕಿರೋದು ಅದನ್ನೆಲ್ಲ ತೋರಿಸ್ತಾ ಇದ್ದಾಳೆ. ಎಲ್ರಿಗೂ ನಿನ್ನಂತ ಒಳ್ಳೆ ಗಂಡನೇ ಸಿಗ್ಲಿ. ಮತ್ತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ದೇವ್ರ ಧ್ಯಾನ ಮಾಡಿದ್ವಿ ಇಲ್ಲಿ. ಮತ್ತೊಂದ್ಸರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಏನೇನಂತಾರೆ ಏನನ್ನೋದು ಮೇಡಮ್ ತಲೆ ಇಲ್ಲಿ ನೋಡ್ರಿ ಸ್ವಲ್ಪ. ಅಂದ್ರೆ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ ಅಂತ. ಹೌದಾ? ಇಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ಶಿವರಾತ್ರಿ ಹೊತ್ತು ಫಲಾಹಾರದ ಬಗ್ಗೆ ಎಲ್ಲ ಆಗಲೇ ನಾವು ಹಿಂದಿನ ಬ್ಲಾಗಲ್ಲಿ ನೋಡಿದ್ದೀರ ನೀವು. ಇವತ್ತು ಹೋಗಿ ನಮ್ಮ ಮಾವವ್ರನ್ನ ಕರ್ಕೊಂಬಂದೆ, ನಮ್ಮ ಶ್ರೀಮತಿಯವರ ಅಪ್ಪ ಅವ್ರನ್ನ. ನಮ್ಮ ಜಾಣೆ ಮಗಳು ನೋಡ್ರಿ, ಅವ್ರಿಗೆಲ್ಲ ಅವ್ರ ತಾತಂಗೆ ನಾವು ಸೊಪ್ಪೆಲ್ಲ ಬೆಳೆದಿದ್ದೀವಲ್ಲ, ಆ ಸೊಪ್ಪೆಲ್ಲ ತೋರಿಸ್ತಾ ಇದ್ದಾಳೆ. ಅಂದರೆ ಅವಳಿಗೆ ಆ ಕಾಂಪೌಂಡು ಸ್ವಲ್ಪ ಹೈಟ್ ಇದೆ, ಕಾಣಿಸೋದಿಲ್ಲ ಆ ಕಡೆ. ಅದಕ್ಕೆ ಒಂದು ಚೇರ್ ಹಾಕ್ಕೊಂಡು ಆ ಚೇರ್ ಮೇಲೆ ನಿಂತ್ಕೊಂಡು ಎಲ್ಲ ಹೇಳ್ತಾ ಇದ್ದಾಳೆ, ಅವ್ರ ತಾತಂಗೆ ತೋರಿಸ್ತಾ ಇದ್ದಾಳೆ ನೋಡ್ರಿ. ನಾವು ಸೊಪ್ಪು ಬೆಳೆದಿರೋದು, ತರಕಾರಿ ಹಾಕಿರೋದು ಅದನ್ನೆಲ್ಲ ತೋರಿಸ್ತಾ ಇದ್ದಾಳೆ. ನಮ್ಮ ಶ್ರೀಮತಿಯವ್ರು ನೋಡ್ರಿ, ತಾತ ಮೊಮ್ಮಗಳಿಗೆ ಎಂಥ ಕೆಲಸ ಕೊಟ್ಬಿಟ್ಟವ್ರೆ. ಈಗ ಮಧ್ಯಾಹ್ನಕ್ಕೆ ತಂಬಿಟ್ಟು ಮಾಡಬೇಕು, ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಬೇಕಿತ್ತು. ನೀವಿಬ್ಬರು ಬರೀ ಮಾತಾಡಿಕೊಂಡೇ ಕೂತಿರ್ಬೇಡ್ರಿ, ಸ್ವಲ್ಪ ಕೆಲಸನ ಮಾಡಿರಿ, ನನಗೊಂಚೂರು ಹೆಲ್ಪ್ ಆಗುತ್ತೆ ಅಂತೇಳಿ ನಮ್ಮ ಶ್ರೀಮತಿಯವರು ಕಡಲೆಕಾಯಿ ಸುಲಿಯೋಕ್ಕೆ ಕೊಟ್ಬಿಟ್ಟವ್ರೆ ತಾತ ಮೊಮ್ಮಗಳಿಗೆ. ಅವರಿಬ್ಬರು ಕಡಲೆಕಾಯಿ ಸುಲಿತಾವ್ರೆ. ನಮ್ಮ ಜಾಣೆ ಮಗಳಂತೂ ಅವ್ರ ತಾತನ ಜೊತೆ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಕಡಲೆಕಾಯಿ ಸುಲಿತಾ ಇದ್ಲು ನೋಡ್ರಿ. ನಮ್ಮ ಶ್ರೀಮತಿಯವರು ತಗೋಬಲ್ಲ ಕೊಬ್ಬರಿ ತುರಿಯೋದಕ್ಕೆ ಕೊಟ್ಟಿದ್ದಾರೆ. ಕೊಬ್ಬರಿ ತುರಿತಾ ಇದ್ದೀನಿ. ಈಗ ತಂಬಿಟ್ಟು ಮಾಡ್ತಾರೆ. ತಂಬಿಟ್ಟು ಮಾಡೋದಕ್ಕೆ ಇಲ್ಲಿ ತಗೋಬೈಲಿ ತೋರಿಸಿ. ನಮ್ಮ ಶ್ರೀಮತಿಯವರು ಹಸಿಟ್ಟು ಜಲ್ದಿ ಇಟ್ಕೊಂಡಿದ್ದಾರೆ. ಇದು ಹುರುಗಡ್ಲೆ. ಆಮೇಲೆ ಇಲ್ಲಿ ಕಡಲೆ ಬೀಜ ಹುರ್ಕೋಬೇಕು. ಕಡಲೆ ಬೀಜ ಹುರ್ಕೋತಾರೆ. ಅಷ್ಟರಲ್ಲಿ ನಾನು ಕೊಬ್ಬರಿ ತುರ್ಕೊಡ್ತೀನಿ. ಚಿಕ್ಕ ಪುಟ್ಟ ಹೆಲ್ಪು, ನಮ್ಮ ಕೈಲಾದ ಸಹಾಯ ಮಾಡಬೇಕು. ಅವರೊಬ್ಬರೇ ಇರೋದಲ್ಲ ಪಾಪ, ಅವರೊಬ್ಬರೇ ಎಷ್ಟು ಮಾಡ್ತಾರೆ ಕೆಲಸನ, ಅದಕ್ಕೋಸ್ಕರ ಹೆಲ್ಪ್ ಮಾಡ್ತಾ ಇದ್ದೀನಿ. ಇವಾಗ ಕೊಬ್ಬರಿ ತುರ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಿನ್ನಂತ ಒಳ್ಳೆ ಗಂಡನೇ ಸಿಗ್ಲಿ. ಹೌದಾ? ನಾನು ತುಂಬಾ ಒಳ್ಳೇದಾಗಾದ್ರೆ ಮತ್ತೆ ಯಾವಾಗಲೂ ಬೈತಾ ಇರ್ತೀಯಾ? ಆದ್ರೂ ಒಂದ್ ಕೈ ಮೇಲು ಅಪ್ಪಂಗೆ ಹೊಲಿಸ್ಕೊಂಡ್ರೆ. ಹೌದಾ? ಒಳ್ಳೆ ಗಂಡನೇ, ಬಟ್ ಆದ್ರೆ ಒಳ್ಳೆ ಗಂಡಂಗಿಂತ ತುಂಬಾ ಜಾಸ್ತಿ ಒಳ್ಳೆ ತಂದೆ. ಹೌದಾ? ಅದು ಹೆಣ್ಮಕ್ಳು ಇರೋ ಎಲ್ಲ ಅಪ್ಪಂದಿರು ಅಷ್ಟೇ, ನಮ್ಮನೇಲಿ ಅಂತ ಅಲ್ಲ. ಏನು ಹೆಣ್ಮಕ್ಳು ಇರ್ತಾರಲ್ಲ, ಯಾರ ಮನೇಲಿ ಹೆಣ್ಮಕ್ಳು ಇರ್ತಾರೋ ಅವ್ರೆಲ್ಲಾರ ಮನೇಲಿ ಫಸ್ಟ್ ಅವರು ಒಳ್ಳೆ ಅಪ್ಪ, ತುಂಬಾ ಗ್ರೇಟ್ ಅಪ್ಪ, ಆಮೇಲೆ ಗ್ರೇಟ್ ಗಂಡ. ಎಣ್ಣೆ ಹಾಕಿಲ್ಲ. ಎಣ್ಣೆ ಹಾಕಿಲ್ವಾ? ಕಡಲೆ ಬೀಜ ಉರಿಬೇಕಾದ್ರೆ ಎಣ್ಣೆ ಹಾಕಲ್ಲ ಮಗಳೇ. ಯಾಕೆ ಎಣ್ಣೆ ಹಾಕಲ್ಲ? ಅವಾಗ ಎಣ್ಣೆ ಹಾಕ್ಬೇಕು. ಅದು ಕಡಲೆ ಬೀಜ ಏನ್ ಮಾಡೋದಕ್ಕೆ ಮಾಡು, ಚಿತ್ರಾನ್ನ ಮಾಡೋದಕ್ಕೆ ಒಗ್ಗರಣೆಗೆ ಹಾಕೋದು. ಇವಾಗ ಈ ತರ ಅಡುಗೆ ಮಾಡಂಗಿದ್ರೆ ಅಪ್ಪ ಎಲ್ಲ ಸೀದೋಗ್ಲಿ. ಹೋಗಮ್ಮ ಉರಿಯೋಗಮ್ಮ. ಸೀದೋಗ್ತದೆ ಹೋಗ. ಆಮೇಲೆ ಹೇಳು, ಆ ಸೀದೋಗ್ತದೆ ಹೋಗು. ಫಸ್ಟ್ ಸ್ಟೋರಿ ಇರಲಿ, ಸ್ಟೋರಿ ಸೋದೋಗಿ ಅದು ಸ್ವಲ್ಪ ಉರಿಬೇಕು ಅಂತ ತಂದ್ರಿ. ಮೇವು ಮೇಯ್ತಾ ಐತೆ, ಕುರಿ ಮರಿ ಮೇವಾಡ್ತಾ ಐತೆ. ಅದೇ ಸ್ಟೋರಿ ಹೇಳ್ತೀನಿ ಅಂತಲ್ಲ, ಹೇಳೋ ಅಮ್ಮಂಗೆ ತಿಳಿಸ್ಕೊಂಡು. ತಿನ್ಬಿಟ್ಟು ಹೇಳ್ತೀಯಾ? ತಿನ್ನೋದಿನ ಮುಗ್ದಿಲ್ವಾ? ಈಗ ಕತೆ ಹೇಳ್ತಿದ್ದಾರೆ ನಕ್ಷತ್ರ ವರ್ಷ ಅವರು. ಮೇಡಮ್ ಹೇಳಿ ಮೇಡಮ್. ಅವನಿಗೆ ಹೆಸರು ಇರುತ್ತಾ? ಓಕೆ. ಒಬ್ಬ ವೈದ್ಯರು ಇರ್ತಾರೆ. ಒಬ್ಬ ವೈದ್ಯರನ್ನ ಒಬ್ಬ ಇರ್ತಾನೆ ಅನ್ಬಾರ್ದು. ವೈದ್ಯರು, ಶಿಕ್ಷಕರು, ಮೇಷ್ಟ್ರು, ಅವ್ರಿಗೆಲ್ಲ ಒಂದು ಗೌರವ ಕೊಡ್ಬೇಕು. ಇವಾಗ ವೈದ್ಯರನ್ನ ಒಬ್ಬ ಇರ್ತಾನೆ ಅನ್ಬಾರ್ದು. ಒಬ್ಬ ಡಾಕ್ಟರ್ ಇರ್ತಾರೆ, ಒಬ್ಬ ವೈದ್ಯರು ಇರ್ತಾರೆ. ಇರ್ತಾನೆ ಅಲ್ಲ, ಇರ್ತಾರೆ. ಒಬ್ರು ವೈದ್ಯರು ಇರ್ತಾರೆ. ಒಬ್ರು ಡಾಕ್ಟರ್ ಇರ್ತಾರೆ. ಅವರು ದೇವ್ರನ್ನ ಒಂಚೂರು ನಂಬ್ತಿರಲ್ಲ. ಅವನು ಒಂದು ಪೇಷಂಟ್ ಹತ್ರ ಹೋಗ್ತಾನೆ. ಪೇಷಂಟ್ಗೆ ಎಷ್ಟು ದಿವಸ ಆದ್ರೂ ಮೇಲಾಗಿರಲ್ಲ, ಕಾಯಿಲೆ ಬಂದಿರುತ್ತೆ. ಆ ಕಾಯಿಲೆನ ಅವ್ನು ಮೇಲ್ ಮಾಡ್ತಾನೆ. ಅವಾಗ ಅವ್ರ ಅಪ್ಪ ಬಂದ್ಬಿಟ್ಟು, ನೀವು ದೇವ್ರಂತವ್ರು, ನಮಗೆ ಒಳ್ಳೆ ಸಮಯಕ್ಕೆ ಬಂದ್ಬಿಟ್ಟು ನನ್ನ ಮಗನ ಕಾಯಿಲೆನ ಮೇಲ್ ಮಾಡಿದ್ರಿ ಅಂತ ಅವನ ಹತ್ರ ಹೋಗಿ ಹೇಳ್ದಾಗ ಹೇಳ್ತಾನೆ, ದೇವ್ರು ಅಂತ ಹೇಳ್ಬೇಡ, ನಾನು ಡಾಕ್ಟರು, ನಾನು ದೇವ್ರನ್ನ ಒಂಚೂರು ನಂಬಲ್ಲ. ದೇವ್ರೇ ಇಲ್ಲ ಈ ಭೂಮಿ ಮೇಲೆ. ನೀನ್ ದೇವ್ರನ್ನ ಯಾವತ್ತಾದ್ರು ನೋಡಿದ್ಯಾ? ನೀನ್ ನೋಡಿಲ್ಲ ದೇವ್ರನ್ನ, ಅಂದ್ರೆ ದೇವ್ರೇ ಇಲ್ಲ ಅಂತ ಹೇಳ್ತಾನೆ. ಅವರು ಅವ್ರ ಫ್ರೆಂಡ್ ಜೊತೆ ಏರೋಪ್ಲೇನ್ ಅಲ್ಲಿ ಒಂದ್ಸತಿ ಹೋಗ್ತಾ ಇರ್ಬೇಕಾದ್ರೆ ಹಂಗೆ ಏರೋಪ್ಲೇನ್ ಬಿದ್ದೋಗುತ್ತೆ ಕೆಳಗಡೆ ಒಂದ್ ಮರದ ಹತ್ರ. ಅವಾಗ ಅವ್ರು ಮಾತ್ರ ಉಳ್ಕೊಂತಾರೆ.
ಅವ್ರಿಗೆ ತುಂಬಾ ಬ್ಯಾಕಾಗುತ್ತೆ, ಹುಡ್ಕೊಂಡ್ ಬರ್ತಾರೆ, ನೀರೆಲ್ಲೂ ಸಿಗಲ್ಲ. ಅಲ್ಲೊಂದು ಮನೆ ಕಾಣಿಸುತ್ತೆ, ಅಲ್ಲಿಗೆ ಬರ್ತಾರೆ. ಅಲ್ಲಿ ಒಂದು ಅಜ್ಜಿ ಇರುತ್ತೆ. ಅಜ್ಜಿ ಅಲ್ಲ, ಆಂಟಿ ತಂದ್ರೆ ಅಮ್ಮನ ಥರ ಆಂಟಿ ಥರ ಅಂದ್ರೆ ಅಮ್ಮನ ಥರ ಅವರು. ಆ ಆಂಟಿ ಇರ್ತಾರೆ. ಆಂಟಿ ಬಂದ್ಬಿಟ್ಟು ಏನಾಯ್ತು ಯಾಕೆ ಇಲ್ಲಿ ಬಂದಿದ್ದೆ, ನೀನು ಯಾರು ಅಂತ ಕೇಳಿದಾಗ ಹೇಳ್ತಾರೆ, ನಿಮ್ಗೆಲ್ಲ ಆಯ್ತು, ನಂಗೊಂದು ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ತೀರಾ, ನಾನು ಒಂದೆರಡು ದಿವಸ ನಿಮ್ಮ ಮನೇಲಿ ಹೋಗಿದ್ದೆ ಅಂತ. ಸರಿ ಉಳ್ಕೋ ಅಂತ ಹೇಳ್ತಾರೆ. ಆಮೇಲೆ ಅವ್ನು ಹಂಗೆ ಇರ್ತಾನೆ. ಅವನು ಅಲ್ಲಮ್ಮ, ಅವರು ಡಾಕ್ಟ್ರು ಇರ್ತಾರೆ. ಒಂದ್ ದಿವಸ ಇರ್ತಾರೆ, 2 ದಿವಸ ಇರ್ತಾರೆ, ನೋಡ್ತಾ ಇರ್ತಾರೆ. ಆ ಆಂಟಿ ಪ್ರತಿ ದಿವಸನು ಬೆಳಿಗ್ಗೆ ಒಂದ್ಸತಿ ಕಣ್ಣೀರ್ ಹಾಕೊಂಡು ದೇವ್ರ ಮುಂದೆ ಹೋಗಿ ಏನೋ ಪ್ರಾರ್ಥನೆ ಮಾಡ್ಕೊಳುತ್ತೆ, ಮಧ್ಯಾಹ್ನನೂ ಹಂಗೆ, ಸಾಯಂಕಾಲನೂ ಹಂಗೆ, 3 ಟೈಮ್ ಹಂಗೆ ಮಾಡ್ತಿರುತ್ತೆ. ಅವಾಗ ಡಾಕ್ಟರು ಕೇಳ್ತಾರೆ, ನೀನ್ ಯಾಕೆ ಈ ತರ? ಅಮ್ಮ ಕೇಳ್ತಾನೆ ಇಲ್ಲ ನಿನ್ ಕತೆನ. ಕೇಳಿಸ್ಕೊತಾ ಇದ್ದೀನಿ ಅವ್ರು ಡಾಕ್ಟರ್ ಕೇಳ್ತಾರೆ, ನೀನ್ ಯಾಕೆ ಈ ತರ ಮಾಡ್ತೀಯ ಅಂತ. ಅವ್ರು ಹೇಳ್ತಾನೆ, ನಮ್ ಗಂಡನ ಕಳ್ಕೊಂಡ್ಬಿಟ್ಟೆ, ನಮ್ಮ ಮಗನ ಕಳ್ಕೊಂಡೆ, 2ನೇ ಮಗ ಇದ್ದಾನೆ, 2ನೇ ಮಗ ಮಾತ್ರ ಇದ್ದಾನೆ, ಅವನಿಗೆ ಕ್ಯಾನ್ಸರ್ ಇದೆ, ಅವನನ್ನ ವಾಸಿ ಮಾಡಲಿ ಅಂತ ನಾನು ದಿನ ದೇವ್ರ ಹತ್ರ ಕೇಳ್ಕೊಂತೀನಿ, ಯಾರಾದ್ರೂ ಒಬ್ಬ ಡಾಕ್ಟರ್ನ ನಮ್ಮ ಮನೆ ಹತ್ರ ಕಳಿಸು ಅಂತ ಕೇಳ್ಕೊಂತೀನಿ ಅಂತ ಹೇಳ್ತಾರೆ. ಅವಾಗ ಅವನು ಅವತ್ತಿಂದ ದೇವ್ರನ್ನ ನಂಬ್ತಾನೆ, ಡಾಕ್ಟರ್ ಅವರು ಅವತ್ತಿಂದ ದೇವ್ರನ್ನ ನಂಬ್ತಾರೆ. ಹೌದಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇದೆಲ್ಲ ರೀಲ್ಸಲ್ಲಿ ನೋಡಿದ್ದೆ, ಅದನ್ನು ಯಥಾವತ್ತಾಗಿ ಕಾಪಿ ಮಾಡಿ ಹೇಳ್ತಿದ್ದಲ್ಲಿ ನಮ್ಮ ಮಗಳು. ಕರೆಕ್ಟ್ ತಾನೆ? ಇಲ್ಲ, ರೀಲ್ಸ್ ಎಲ್ಲ ನಾನು ನೋಡಿ. ನೀನು ರೀಲ್ಸಲ್ಲಿ ತಾನೆ? ನಾನು ಅದನ್ನ ಹೇಳಿದ್ದು, ಯಥಾವತ್ತಾಗೆ ಕಾಪಿ ಮಾಡಿ. ಆದರೂ ಚೆನ್ನಾಗಿದೆ ಕತೆ. ಹೇಳಿದ್ದಲ್ವಾ, ಆದರೆ ಎಲ್ಲರೂ ಈ ರೀಲ್ಸ್ ನೋಡಿರಲ್ವಲ್ಲ, ಕತೆ ಚೆನ್ನಾಗಿದೆ, ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ. ಇವಾಗ ಒಂದು ಬುಕ್ಕಲ್ಲಿ ಒಳ್ಳೆ ಕತೆ ಓದಿರ್ತೀವಿ, ಅದನ್ನೆಲ್ಲರೂ ಓದಿರಲ್ಲ, ನಾವು ಓದಿರ್ತೀವಿ, ನಾವು ಬೇರೆಯವ್ರಿಗೆ ಅದನ್ನು ಹೇಳ್ಬೋದಲ್ವಾ, ಒಳ್ಳೆಯದು. ಚೆನ್ನಾಗಿದೆ ಮಗಳೇ. ಆದರೆ ಸ್ವಲ್ಪ ಹೇಳ್ಬೇಕಾದ್ರೆ ನೀನು ಸ್ವಲ್ಪ ಮಿಸ್ಟೇಕ್, ತೊದಲು ಹೇಳೋದು, ಅವನು ಅನ್ನೋದು, ಈ ಥರ ಮಾಡಿದೆ. ಕೇಳಿಸ್ತಾ ಇತ್ತು ನಿಂಗೆ ಹೇಳ್ತಿರೋದು? ಹಾಂ, ಏನು ಮಾಡ್ತಿದ್ಯಾ? ಕೊಬ್ಬರಿ ತಿಂತಾ ಇದ್ದಾ? ಕೊಬ್ಬರಿ ತಿನ್ನಬಾರ್ದು, ಮುಟ್ಬಾರ್ದು ಕೊಬ್ಬರಿ. ಈಗ ತಂಬಿಟ್ಟು ಅದು ಮಿಶ್ರಣ ಅನ್ಬೇಕಾ, ಏನು ಅನ್ಬೇಕು? ಮಿಶ್ರಣನ ಅದು? ತಂಬಿಟ್ಟು ಪುಡಿನ? ತಂಬಿಟ್ಟು ಪುಡಿ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಹಾಕಿರೋದು? ಅದಕ್ಕೆ ಕಡಲೆ ಬೀಜದ ಪುಡಿ, ಉರ್ಗಡ್ಲೆ ಪುಡಿ, ಕೊಬ್ಬರಿ, ಹಂಗೆ ಒಂದು ಸೇರ್ ಅಕ್ಕಿನ ಹುರಿದ್ಬಿಟ್ಟು ಮಿಲ್ಗೆ ಹಾಕಿಸ್ಕೊಬತ್ತಿರೋದು. ನೀಟಾಗಿ ಹೇಳಲಿಲ್ಲ ನೀನು. ಹೆಂಗೆ ಹೇಳ್ಬೇಕು ಗೊತ್ತಾ? ಒಂದು ಸೇರ್ ಅಕ್ಕಿನ ಹುರಿದ್ಬಿಟ್ಟು ಅದನ್ನ ಮಿಲ್ ಮಾಡಿಸ್ಕೊಬಂದಿದ್ದೀನಿ. ಅಕ್ಕಿ ಹಿಟ್ಟು, ಜಡಿ ಇಟ್ಕೊಂಡಿರೋ ಅಂತ ಅಕ್ಕಿ ಹಿಟ್ಟು. ಅಪ್ಪ, ಜಡಿನೂ ಸರಿ ಎಕ್ಸ್ಟ್ರಾ. ಆಮೇಲೆ ಇವಾಗ ಸರಿಯಾಗಿ ಹೇಳಿದ್ನಾ? ಒಂದು ಹಚ್ಚೇರು ಕಡಲೆ ಬೀಜನ ಹುರಿದ್ಬಿಟ್ಟು, ಕಡಲೆ ಬೀಜನ ಹುರಿದ್ಬಿಟ್ಟು ಅದ್ರ ಮೇಲಿರೋ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ತರ್ತರಿಯಾಗಿ ರುಬ್ಬಿ ಹಾಕಿದೀನಿ. ಆಯ್ತಾ? ಆಮೇಲೆ ಉರ್ಗಡ್ಲೆನ ರುಬ್ಬಾಕಿದ್ದೀನಿ. ಹಂಗೆ ಉರ್ಗಡ್ಲೆ ರುಬ್ಬೇಕಾದ್ರೆ ಒಂದ್ 5-6 ಏಲಕ್ಕಿನ ಹಾಕಿದ್ದೀನಿ, ಗಮ್ ಅನ್ನುತ್ತೆ ಅಂತ. ಆಮೇಲೆ ಅಷ್ಟೇ. ಕೊಬ್ಬರಿ ಮತ್ತೆ ಕೊಬ್ಬರಿ ಇಷ್ಟು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ. ನೋಡ್ರಿ, ಇಲ್ಲಿ ಅಕ್ಕಿ ಹಿಟ್ಟು ತಳ್ದಾಗ ಐತಿ. ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನಾವು ಚಿಕ್ಕ ಹುಡುಗರಾಗಿದ್ದಾಗ ತೊಂಬಿಟ್ನ ಬೆಲ್ಲದ ಪಾಕ ತೆಗೆದ್ಬಿಟ್ಟು ಉಂಡೆ ಕಟ್ಟಿಕ್ಕೋರು. ಈಗಲೂ ಸುಮಾರು ಜನ ಉಂಡೆ ಕಟ್ಟಿ ಮಾಡ್ತಾರೆ, ಆದ್ರೆ ನಮ್ಮ ಮನೇಲಿ ನಾನು ಆ ಥರ ಮಾಡಲ್ಲ. ಅದಕ್ಕೆ ಒಂದು ಬಾಕ್ಸ್ ಅವಾಗ ಕಲ್ಸ್ಕೊಂಡು, ಅದಕ್ಕೆ ಅಲ್ಲಿ ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆ ನೋಡಿ, ಅದು ಸ್ಟೀಲ್ ಬಾಕ್ಸ್. ಇದೆಲ್ಲ ಬಾಕ್ಸ್ನ ಹಾಕಿ ಎತ್ತಿಟ್ಕೋತೀನಿ. ನಮ್ ಯಾವಾಗ ಬೇಕೋ ಅವಾಗ ಫ್ರೆಶ್ ಆಗಿ ಬೆಲ್ಲನ ಕಾಯಿಸ್ಬಿಟ್ಟು, ಬೆಲ್ಲ ಕರ್ಗಿಸ್ಬಿಟ್ಟು ಅದನ್ನ ಶೋಧಿಸ್ಕೊಂಡು ಹಂಗೆ ಜೊತೆಲಿ 1-2 ಬಾಳೆಹಣ್ಣು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿಂತೀವಿ. ಬಾಳೆಹಣ್ಣು ಇಲ್ಲ ಅಂದ್ರೆ ಹಂಗೆ ಕಲ್ಸ್ಕೊಂಡು ತಿಂತೀವಿ. ಬೆಲ್ಲದ ಜೊತೆ ಹಂಗೆ ತಿನ್ಬೋದು, ಚೆನ್ನಾಗಿರ್ತೈತೆ. ಅದ್ರ ಪಾಕ ತೆಗ್ದೇ ಮಾಡ್ಬೇಕು ಅಂತ ಅದು ಗಟ್ಟಿ ಬರ್ತೈತೆ ಪಾಕ ತೆಗೆದು ಮಾಡೋದು. ಉಂಡೆ ಗಟ್ಟಿ ಇರುತ್ತೆ. ನಾವು ಗುಂಟ್ಕಲ್ಲಲ್ಲಿ ಕುಟ್ಟಿ ಎಲ್ಲ ತಿಂತಾ ಇದ್ವಿ ನಾವು ಚಿಕ್ಕ ಹುಡುಗರಾಗಿದ್ದಾಗ. ನವಿಲು ಹೋಗ್ತಾ ಇತ್ತು ಕೇಳಿಸ್ಕೊಂತ. ನಮ್ಮ ಮದ್ವೆ ಆದ್ಮೇಲೆ 1 ವರ್ಷ ರಂಗಾಜಿ ಮಾಡಿತ್ತು, ನೆನ್ಪೈತಾ? 1 ವರ್ಷ 2 ವರ್ಷ ಹಂಗೆ ಮಾಡಿದ್ವಿ, ಗಟ್ಟಿ ಆಗಿತ್ತು ಅದು. ಈಗಲೂ ಕೆಲವರು ಮಾಡ್ತಾರೆ, ಕೆಲವರು ಮಾಡೋದು ಗಟ್ಟಿ ಆಗಲ್ಲ ಅನ್ಸುತ್ತೆ. ಅದೇ ಯಾವ ತರ ಮಾಡ್ತಾರೋ ಗೊತ್ತಿಲ್ಲ. ಗಟ್ಟಿ ಆಗದೇ ಇರೋ ತರ ಮಾಡಿದ್ರೆ ಅದು ತುಂಬಿಟ್ಟು ಜಾಸ್ತಿ ದಿನ ಇರಲ್ಲ. ಒಟ್ಟಲ್ಲಿ ಪಾಕ ತೆಗ್ದೇ ಮಾಡ್ಬೇಕು, ಜಾಸ್ತಿ ದಿನ ಮಾಡಿದ್ರೆ ಜಾಸ್ತಿ ದಿನ ಇರ್ತದೆ. ನಾವು ಸ್ಕೂಲ್ಗೆ ಹೋಗುವಾಗೆಲ್ಲ ಈ ತರ ಇದಾದಾಗ ಒಂದೊಂದು ಉಂಡೆ ಸ್ಕೂಲ್ ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾ ಇದ್ವಿ, ಸ್ಕೂಲಲ್ಲಿ ತಿನ್ಕೊತಾ ಇದ್ವಿ. ಇವಾಗೆಲ್ಲ ಬಿಸಿ ಊಟ ಕೊಡ್ತಾರೆ, ಅವಾಗ ಸ್ಕೂಲಲ್ಲಿ ಏನು ಊಟ ಕೊಡ್ತಿಲ್ಲ, ನಾವು ಮಧ್ಯಾಹ್ನ ಉಪವಾಸನೇ ಇರ್ತಿದ್ವಿ. ನಿಮಗೆ ಸ್ಟಾರ್ಟ್ ಆಗಿತ್ತು, ನಿಮಗೆ ಕೊಡೋರು. ನಾವು ಹೋಗ್ಬೇಕು ಸ್ಕೂಲ್ಗೆ ಕೊಡ್ತಿರ್ಲಿಲ್ಲ. ಮಿಡ್ಲಿ ಸ್ಕೂಲಿಂದಲೂ ಕೊಡೋರು. ನಮಗೆ ಕೊಡ್ತಿರ್ಲಿಲ್ಲ. ನಾವಿನ್ನು ನಾವು
ಶಿವರಾತ್ರಿ ಟೈಮಲ್ಲಿ ತೊಂಬಿಟ್ಟು ತಗೊಂಡ್ ಹೋಗ್ತಿದ್ವಿ ಊಟ ಕೊಟ್ರು. ಹೌದಾ? ಊಟ ಮಾಡ್ಬಿಟ್ಟು ಬೇಗ ಬೇಗ ಮನೆಗೆ ಹೋಗ್ಬಿಟ್ಟು ಒಂದು ತೊಂಬಿಟ್ಟು ತಗೊಬತ್ತಿದ್ವಿ, ಅಥವಾ ಬೆಳಗ್ಗೆನೆ ಬ್ಯಾಗಲ್ಲಿ ಹಾಕೊಂಡು ಬರ್ತಿದ್ವಿ. ಒಂದು ಹಳ್ಳಿನಲ್ಲಿರೋ ಎಲ್ಲ ಮಕ್ಕಳು ಇದು ಮಾಡೇ ಮಾಡಿರ್ತಾರೆ. ಹಳ್ಳಿನಲ್ಲಿ ಬೆಳೆದಿರೋರು, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಮಕ್ಳು ಎಲ್ಲರೂ ಇದನ್ನ ಮಾಡೇ ಮಾಡಿರ್ತಾರೆ ಬಿಡು. ಸಿಟಿಯಲ್ಲಿರೋರು ಏನ್ ಮಾಡ್ತಾರೆ, ಸ್ನ್ಯಾಕ್ಸ್ ಅಂತ ತಗೊಂಡ್ ಹೋಗ್ತಾರ. ಏನೋ ಗೊತ್ತಿಲ್ಲ. ಇವಾಗ ನಿಮ್ಮ ಮಗಳಿಗೆ ಏನು ಕೊಟ್ಟು ಕಳಿಸ್ತೀಯ ಸ್ನ್ಯಾಕ್ಸು? ನಾನು ತೊಂಬಿಟ್ಟೆ ಕಲಿಸ್ಬಿಟ್ಟು ಉಪ್ಪಿಡ್ಸೆ ತರ ಮಾಡ್ಬಿಟ್ಟು ಹಾಕೊಟ್ಟು ಕಳಿಸ್ತೀನಿ ಅಷ್ಟೇ. ಅವ್ರ ಮನೇಲೂ ಹಂಗೆ ಮಾಡಿರ್ತಾರೆ. ಆದರೆ ಉಂಡೆ ಕಟ್ಟಿ ಈ ಥರ ಬ್ಯಾಗಲ್ಲೆಲ್ಲ ಇಟ್ಕೊಂಡು ಹೋಗಲ್ಲ. ಅವ್ರು ನೀಟಾಗಿ ಒಂದು ಬಾಕ್ಸ್ಗೆ ಹಾಕಿ ಸ್ವಲ್ಪ ಡಿಸಿಪ್ಲಿನ್, ಶಿಸ್ತು ಏನೇನೋ ಇರುತ್ತೆ. ನಮ್ಗೆ ಹಂಗಲ್ಲ. ನಾವು ಹೆಂಗಂದ್ರೆ ಹಂಗೆ ಬೆಳೆದ್ಬಿಟ್ವಿ ಅವಾಗ. ಎಲ್ಲ ಮಿಕ್ಸ್ ಮಾಡಿದ್ದಾಯ್ತು. ಹೌದಾ? ಬಾಕ್ಸ್ಗೆ ಹಾಕಿ ತಿಕ್ಬಿಡ್ತಾರೆ ನೋಡ್ರಿ ಇವಾಗ. ಚೆಲ್ಲುತ್ತೆ ನಮ್ಮ ಬಾಕ್ಸ್ ಹಾಕಿದ್ರೆ ಹಂಗೆ ತಾಕ್ಬೇಕು ಕೈಯಲ್ಲಿ. ಚೆಲ್ತೈತೆ ಅನ್ಸುತ್ತೆ. ನಾನು ಒಂದು ಬಟ್ಲೇನ ತಗೊಂಡು ಹಾಕ್ಬೇಕಿತ್ತು, ಬೌಲೇನ ತುಂಬ್ಕೊಂಡು. ಬಟ್ಲಿನೇನು ಕೀಳಪ್ಪ, ಹೆಂಗೋ ಕೈ ಮಾಡ್ಕೊಂಡಿದ್ದೀನಿ, ಕೈಯಲ್ಲೇ ಹಾಕ್ತೀನಿ. ಇವಾಗ ಚೆಲ್ಲಲ್ಲ, ಕಡಿಮೆ ಆಯ್ತಲ್ಲ ಸ್ವಲ್ಪ. ಹೂವು, ಹಣ್ಣು, ಕಾಯಿ ಎಲ್ಲ ತಗೊಂಡು ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಈಗ ಸಂಜೆ ಆಯಿತು. ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಇರೋದು ನಮ್ಮೂರಲ್ಲೇ, ಶಿವನ ದೇವಸ್ಥಾನ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಬಂದಿದ್ದು. ಆಗಲೇ ಹೇಳಿದ್ನಲ್ಲ, ಇದು ನಮ್ಮೂರಲ್ಲೇ ದೇವಸ್ಥಾನ ಇರೋದು ಅಂತ. ಮತ್ತು ಹಿಂದಿನ ಬ್ಲಾಗಲ್ಲೂ ಹೇಳಿದ್ದೆ, ಬೆಳಗಿನ ಜಾವ 5 ಗಂಟೆಗೆ ಇಲ್ಲಿ ಅಭಿಷೇಕ ಎಲ್ಲ ಇತ್ತು, ಹೋಗೋದಕ್ಕಾಗಲಿಲ್ಲ. ಆಗ ಸಂಜೆ ಹೋಗ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಈಗ ಸಂಜೆನೇ ಬಂದಿದ್ದೀವಿ. ಬೆಳಗ್ಗೆಯಿಂದನೂ ದೇವಸ್ಥಾನ ತೆಗ್ದೇ ಇದ್ದಾರೆ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆಯಿಂದನೂ ಬಂದು ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಬರೋರು ಭಕ್ತಾದಿಗಳೆಲ್ಲ. ನಮ್ಮ ಹಳ್ಳಿ ಸುತ್ತಮುತ್ತ ಹತ್ರದಲ್ಲೇ ಯಾವುದೂ ಶಿವನ ದೇವಸ್ಥಾನ ಇಲ್ಲದೇ ಇರೋದ್ರಿಂದ ಇಲ್ಲಿಗೆ ಬರ್ತಾಯಿದ್ರೆ. ಇದು ಬಿಟ್ಟರೆ ಗಂಪನಹಳ್ಳಿಲಿ ಒಂದು ಹೊಸ್ದಾಗಿನ ಶಿವನ ದೇವಸ್ಥಾನ ಐತೆ. ಅದು ಬಿಟ್ಟರೆ ಇಲ್ಲೇ ನಮ್ಮೂರಲ್ಲೇ ಇರೋದು. ಸುತ್ತಮುತ್ತ ಈ ಕಡೆ ಎಲ್ಲೂ ಇಲ್ಲ. ನಮ್ಮ ಪಂಚಾಯತಿನಲ್ಲಿ ಬೇರೆ ಯಾವುದೂ ಇಲ್ಲ ಶಿವನ ದೇವಸ್ಥಾನ. ಅದಕ್ಕೆಲ್ಲ ನೇರಳೆಕೆರೆ ನಮ್ಮ ಪಕ್ಕದ ಗ್ರಾಮದವರು ಎಲ್ಲ ಬಂದವರು ಪೂಜೆಗೆ. ಈಗ ಸಂಜೆ ಬರ್ತಿದ್ದಂಗೆ ನಮ್ಮ ಶ್ರೀಮತಿಯವರು ಮತ್ತು ನಮ್ಮ ಜಾಣೆ ಮಗಳು ಹೂವು, ಹಣ್ಣು, ಕಾಯಿ ಎಲ್ಲ ಕೊಟ್ಬಿಟ್ಟು ಅವರು ದೇವಸ್ಥಾನ ಪ್ರದಕ್ಷಿಣೆ ಹಾಕೋಕೆ ಹೋದರು. ದೇವಸ್ಥಾನ ಪ್ರದಕ್ಷಿಣೆ ಆಗ್ತಾಯಿದ್ರು. ಅಂದರೆ ಈ ದೇವಸ್ಥಾನದೊಂದು ಹಳೆ ಕಥೆ ಇದೆ. ಅಂದರೆ ನಾವು ಚಿಕ್ಕವರಿದ್ದಾಗ ಇಲ್ಲಿ ಶನಿಮಾತ್ಮನ ದೇವಸ್ಥಾನ ಇತ್ತು ಈ ಜಾಗದಲ್ಲಿ. ಆವಾಗ ಇದು ನಮ್ಮೂರು ಸಾಹುಕಾರರು ಅಂತ, ನಮ್ಮೂರು ಜಮೀನ್ದಾರರು ಸಾಹುಕಾರರು ಅಂತ ಅವ್ರದ್ದು ದೇವಸ್ಥಾನ ಇದು. ಆಗ ಶನಿಮಾತ್ಮನ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಪ್ರತಿ ಶನಿವಾರ ಇಲ್ಲಿ ಪೂಜೆ ಮಾಡೋರು ಶನಿಮಾತ್ಮನಿಗೆ. ಆ ದೇವಸ್ಥಾನದಲ್ಲಿ ನಾವು ಜಾಕಟೆ ಹೊಡೆಯೋದು, ಶಂಖ ಊದೋದಕ್ಕೆ ಪೈಪೋಟಿ. ನಾವು ಚಿಕ್ಕವರಿದ್ದಾಗ ಬರ್ತಿದ್ವಿ ದೇವಸ್ಥಾನ, ಅವ್ರ ಬಾಗಿಲು ತೆಗಿತಂದಂಗೆ ಓಡೋಗಿ ಜಾಕಟೆ ಒಬ್ರು ಇಟ್ಕೊಳೋದು, ಶಂಖ ಒಬ್ರು ಇಟ್ಕೊಳೋದು, ಈ ಥರ ಇರ್ತಿದ್ವಿ. ಮಂಗಳಾರತಿ ಮಾಡೋ ಟೈಮಲ್ಲಿ ಹೋಗ್ಬಿಟ್ಟು ಶಂಖ ಊದೋದು, ಜಾಕಟೆ ಬಾರಿಸೋದು, ಅದೊಂಥರ ಖುಷಿ. ಚಿಕ್ಕ ಮಕ್ಕಳು, ಚಿಕ್ಕ ವಯಸ್ಸಲ್ಲಿ ಅದೆಲ್ಲ. ಭಕ್ತಿ ಇರಲಿಲ್ಲ ನಮಗೆ, ಭಕ್ತಿ ಇತ್ತೋ ಹೆಂಗೋ ಗೊತ್ತಿಲ್ಲ, ಆದರೆ ಭಕ್ತಿಗಿಂತ ಜಾಸ್ತಿ ಆ ಖುಷಿ ಇತ್ತು ನಮ್ಗಾಗ. ಅದೆಲ್ಲ ಮಾಡ್ತಾಯಿದ್ವಿ. ಆಮೇಲೆ ಇಲ್ಲಿ ಸರ್ಪು ಪ್ರಸಾದ, ಚೆರ್ಪು ಅಂತಾರೆ, ಆ ಚೆರ್ಪು ಕೊಡ್ತಾಯಿದ್ರು. ಅಂದರೆ ಪರಂಗಿ ಹಣ್ಣು, ತೆಂಗಿನಕಾಯಿ ತುರಿ, ಬೆಲ್ಲ ಇದನ್ನೆಲ್ಲ ಹಾಕಿ ಪ್ರಸಾದ ಮಾಡ್ತಾಯಿದ್ರು. ಆವಾಗವಾಗ ಒಂದೊಂದು ಸಲ, ಕೆಲವೊಂದು ಸಲ ಬಾಳೆಹಣ್ಣು ಇರ್ತಿತ್ತು. ಅದ್ರ ಜೊತೆಗೆ ಹಲಸಿನ ಹಣ್ಣು ಸೀಸನಲ್ಲಿ ಹಲಸಿನ ತೊಳೆ ಇದೆಲ್ಲ ಹಾಕಿ ಚೆರ್ಪು ಪ್ರಸಾದ ಮಾಡಿಕೊಡ್ತಾಯಿದ್ರು. ಅದೆಲ್ಲ ತಿಂದಿದ್ದೆಲ್ಲ ನೆನಪು, ಮೆಮೊರಿ. ಆಮೇಲೆ ಆ ದೇವಸ್ಥಾನ ಒಂದಷ್ಟು ವರ್ಷ ಆದಮೇಲೆ ಆ ದೇವಸ್ಥಾನ ಎಲ್ಲ ಬಿದ್ದೋಗೋ ಥರ ಆಯಿತು. ಅದನ್ನು ಬಿದ್ದೋಗಿ ಮತ್ತೆ ಅದನ್ನು ಈ ಊರಲ್ಲೆಲ್ಲೂ ಶಿವನ ದೇವಸ್ಥಾನ ಇರಲಿಲ್ವಲ್ಲ, ಒಂದು ಶಿವನ ದೇವಸ್ಥಾನನೇ ಕಟ್ಟೋಣ ಅಂತ ಹೇಳ್ಬಿಟ್ಟು ಊರವರೆಲ್ಲ ಮಾತಾಡಿಕೊಂಡು ಈ ಶಿವನ ದೇವಸ್ಥಾನ ಕಟ್ಟಿದ್ದು. ಈ ಶಿವನ ದೇವಸ್ಥಾನ ಕಟ್ಟಿದ್ರೂ ಶಿವನ ದೇವಸ್ಥಾನದ ಒಳಗಡೆ ಒಂದು ಮೂಲೆಯಲ್ಲಿ ಒಂದು ಪಕ್ಕದಲ್ಲಿ ಶನಿಮಾತ್ಮ ಸ್ವಾಮಿ ಫೋಟೋ ಇಟ್ಟು ಅದನ್ನು ಪೂಜೆ ಮಾಡ್ತಾರೆ ಇಲ್ಲಿ ಈ ದೇವಸ್ಥಾನದಲ್ಲಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ತಗೊಂಡು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೋಬೇಕು. ದೇವಸ್ಥಾನದಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಹೋದ್ರು ಸ್ವಲ್ಪ ಹೊತ್ತು ಕೂತ್ಕೋಬೇಕಂತೆ. ಹಾಗೆ ಕೂತಿದ್ವಿ. ಮತ್ತು ಇಲ್ಲಿ ವಿಭೂತಿ, ದೊಡ್ಡದೊಂದು ವಿಭೂತಿ ಇಟ್ಟಿದ್ದಾರೆ. ಅದನ್ನು ತಗೊಂಡು ನಮ್ಮ ಶ್ರೀಮತಿಯವ್ರಿಗೆ, ನಮ್ಮ ಜಾಣೆ ಮಗಳಿಗೆಲ್ಲ ವಿಭೂತಿ, ಹಣೆಗೆ ವಿಭೂತಿ ಹಚ್ಚಿ ಮತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ದೇವ್ರ ಧ್ಯಾನ ಮಾಡಿದ್ವಿ ಇಲ್ಲಿ. ಅದಾದಮೇಲೆ ಇಲ್ಲಿ ಪಕ್ಕದಲ್ಲೇ ಊರ ಮುಂದೆನೇ ಇರೋದು ಈ ದೇವಸ್ಥಾನದ ಪಕ್ಕದಲ್ಲೇ. ಊರ ಮುಂದೆ ಜಾಗ ಅಂದರೆ ಊರ ಮಧ್ಯಭಾಗ ಅಂತಾರೆ ಅದನ್ನು, ಊರ ಮುಂದೆ ಅನ್ನೋದನ್ನ. ಹಳ್ಳಿ ಕಡೆ ಅಲ್ಲಿ ವಿಶಾಲವಾಗಿ ಜಾಗ ಇರುತ್ತೆ. ದೇವ್ರ ಕಾರ್ಯ ನಡಿಬೇಕಾದ್ರೆ, ಏನಾದರೂ ಮಾಡಬೇಕಾದ್ರೆ ಅಲ್ಲೇ ಮಾಡೋದು. ಈಗ ತೋರಿಸ್ತಿದ್ದೀನಿ ನೋಡಿರಿ ನಿಮಗೆ. ಇಲ್ಲಿ ಒಂದು ಕಡೆ ಏಳುಮಂದಮ್ಮನ ದೇವಸ್ಥಾನ, ಇನ್ನೊಂದು ಕಡೆ ಕರಿಯಮ್ಮನ ಗುಡಿ, ಆಮೇಲೆ ಈ ಕಡೆ ಶಿವನ ದೇವಸ್ಥಾನ. ಇಲ್ಲಿ ಇದ್ರ ಪಕ್ಕದಲ್ಲಿ ಈ ಕಡೆ ಸೈಡಲ್ಲಿ ಇರೋದು ಈ ಊರ ಮುಂದಲು ಜಾಗ ಅಂತ. ಇಲ್ಲೆಲ್ಲ ಇವಾಗ ಯಾಕೆ ಇದೆಲ್ಲ ಅಲಂಕಾರ ಮಾಡಿದ್ದಾರೆ ಅಂದರೆ, ಭಜನೆ ಐತೆ ನಮ್ಮೂರಲ್ಲಿ, ಪಾಂಡುರಂಗ ಸ್ವಾಮಿ ಭಜನೆ ಐತೆ. ಅದಕ್ಕೆ ಇಲ್ಲೆಲ್ಲ ಸ್ವಲ್ಪ ಸೀರಿಯಲ್ ಸೆಟ್ಟು, ಲೈಟಿಂಗ್ಸು, ಈ ಥರ ತೋರಣ ಇದೆಲ್ಲ ಕಟ್ಟಿ ರೆಡಿ ಮಾಡೋರು, ಅಲಂಕಾರ ಮಾಡೋರೆ. ಭಜನೆ ಇರೋದು ರಾತ್ರಿ 8-9 ಗಂಟೆ ಮೇಲೆ ಶುರುವಾಗೋದು ಭಜನೆ.
ನಾವು ಆ ಟೈಮಲ್ಲಿ ಹೊಲ್ದ ಹತ್ರ ಮನೆ ಅಲ್ವಾ, ಅಲ್ಲೆಲ್ಲ ಬಿಟ್ಟು ಬರೋದಕ್ಕಾಗೋದಿಲ್ಲ. ಅದಕ್ಕೆ ಈಗಲೇ ನೋಡ್ಕೊಂಡು ಹೋಗ್ಬಿಡೋಣ ಏನೇನು ಮಾಡೋರೆಲ್ಲ ಒಂಥರ ಎಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರಲ್ಲ, ನೋಡ್ಕೊಂಡು ಹೋಗೋಣ ಅಂತ ನಾವು ಬಂದ್ವಿ ಇಲ್ಲಿ ನೋಡೋಣ ಅಂತ. ಅಂದರೆ ನಾವು ಬರೋದಕ್ಕಾಗಲ್ಲ ಅಂತ ಹೇಳಿದ್ನಲ್ಲ, ನಮ್ಮ ಅಪ್ಪ ಇದ್ದಾರಲ್ಲ, ನಮ್ಮ ಅಪ್ಪವರು ತಾಳ ಹಾಕ್ತಾರೆ, ಭಜನೆಗೆ ಕೂತ್ಕೊಂಡು ತಾಳ ಹಾಕೋದಕ್ಕೆ ಬರ್ತಾರೆ ಭಜನೆ ಮಾಡೋದಕ್ಕೆ. ಆ ಕಾರ್ಯಕ್ರಮಕ್ಕೆ ಅವ್ರು ಬರ್ತಾರಲ್ಲ, ಅವ್ರು ಬರೋದ್ರಿಂದ ನಾವು ಮನೆ ಹತ್ರ ಬಿಟ್ಟು ಬರೋದಕ್ಕಾಗಲ್ಲ, ಬರೋಕ್ಕಾಗಲ್ಲ ಭಜನೆನ. ಅದಕ್ಕೆ ನಾವು ಅಲ್ಲೇ ಈಗಲೇ ನೋಡ್ಕೊಂಡು ಸುಮ್ಮನೆ ಹಾಗೆ ನೋಡ್ಕೊಂಡು ಏನೇನು ಮಾಡೋರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದು ಹಾಗೆ ನೋಡ್ತಾ ಇದ್ವಿ. ಇಲ್ಲಿ ನಮ್ಮ ತಂದೆಯವ್ರ ಸ್ನೇಹಿತರು ಸಿಕ್ಕಿದ್ರು. ಅವರು ನಮ್ಮ ಜಾಣೆ ಮಗಳನ್ನೆಲ್ಲ ಮಾತಾಡಿಸಿದ್ರು. ಅಂದರೆ ತುಂಬ ಪ್ರೀತಿ ನಮ್ಮ ಜಾಣೆ ಮಗಳು ಅಂದರೆ ಅವ್ರಿಗೆ. ಅವರು ಕೇಳ್ತಾಯಿದ್ರು ಚೆನ್ನಾಗಿ ಓದೋದ್ರ ಬಗ್ಗೆ ಎಲ್ಲ ಕೇಳ್ತಾಯಿದ್ರು. ಚೆನ್ನಾಗಿ ಓದೋ ಮಕ್ಕಳಂದರೆ ಅವ್ರು ತುಂಬ ಪ್ರೀತಿ ಮತ್ತು ತುಂಬ ಖುಷಿ ಚೆನ್ನಾಗಿ ಓದೋ ಮಕ್ಳನ್ನ ಕಂಡ್ರೆ ಅವ್ರಿಗೆ. ಅದನ್ನೇ ಹೇಳ್ತಾಯಿದ್ರು. ನಾವು ಹೇಳ್ತಾಯಿದ್ವಿ, ಇಲ್ಲ ಚೆನ್ನಾಗೆಲ್ಲ ಮಾರ್ಕ್ಸ್ ತೆಗಿತಾಳೆ, ಯಾವಾಗಲೂ 96, 98, 99 ಎಬೋ ಎಲ್ಲ ತೆಗಿತಾಳೆ, ಚೆನ್ನಾಗಿ ಮಾರ್ಕ್ಸ್ ತೆಗಿತಾಳೆ, ಚೆನ್ನಾಗಿ ಓದ್ತಾಳೆ, ಓದೋದ್ರ ಬಗ್ಗೆ ಏನು ನಮಗೇನು ಇದಿಲ್ಲ ಅಂತ ಹೇಳ್ತಾಯಿದ್ವಿ. ಚೆನ್ನಾಗಿ ಓದಬೇಕಮ್ಮ, ಇದೇ ಥರ ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತರಬೇಕು ಅಂತೆಲ್ಲ ಅವರು ಹಿರಿಯರು ಹೇಳ್ತಾರಲ್ಲ, ಒಂದಿಷ್ಟು ಕಿವಿ ಮಾತು, ಅದು ಬುದ್ಧಿ ಅದು ಇದು ಏನಾದರೂ ಆ ಥರ ಎಲ್ಲ ಹೇಳ್ತಾ ಇದ್ದರು. ನಾವು ಇಲ್ಲೆಲ್ಲ ನೋಡಿಕೊಂಡು ಮತ್ತು ಇನ್ನೇನು ಟೈಮ್ ಆಗಿಬಿಡುತ್ತೆ, ಕತ್ಲಾಗುತ್ತೆ. ನಮ್ಮ ಅಪ್ಪ ಅವರು ಅಲ್ಲಿ ಮನೆ ಹತ್ರ ಕಾಯ್ತಾ ಇರ್ತಾರೆ. ಅವರು ಎಲ್ಲ ಭಜನೆಗೆ ಬರಬೇಕಲ್ಲ ಇಲ್ಲಿ ಭಜನೆ ಕಾರ್ಯಕ್ರಮಕ್ಕೆ. ಅದಕ್ಕೆ ಮನೆಗೆ ಹೋಗೋಣ, ಇನ್ನು ಹೊರಡೋಣ ಅಂತ ಹೇಳ್ಬಿಟ್ಟು ವಾಪಸ್ಸು ಮನೆ ಕಡೆ ಹೊರಟ್ವಿ. ಹಾಯ್ ಎಲ್ರಿಗೂ ಮತ್ತೊಂದು ಸಲ ನಮಸ್ಕಾರ. ನೆನ್ನೆ ಹಾಗೆ ಮತ್ತೊಂದ್ಸರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೆನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಶಿವನ ದೇವಸ್ಥಾನಕ್ಕೆ ನಮ್ಮೂರಲ್ಲೇ ನೋಡಿದ್ವಿ. ಅದಾದಮೇಲೆ ಮಾರನೇ ದಿನ ಅಂದರೆ ನೆನ್ನೆ ಒಂದೊತ್ತಿರೋದು, ಇವತ್ತು 2 ಹೊತ್ತು ಹಬ್ಬ ಮಾಡೋದು. ಇವತ್ತು ಹಬ್ಬ ಮಾಡಿ ಮನೇಲಿ ಸಿಹಿ ಮಾಡಿ ದೇವ್ರಿಗೆ ಎಡೆ ಇಟ್ಟು ಅದ್ರ ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡಿಬಿಟ್ಟು ಒಂದೊತ್ತು ಬಿಡೋದು ಅಂತಾರೆ ನಮ್ಮ ಕಡೆ. ಒಂದೊತ್ತು ಯಾರು ಇರ್ತಾರೋ ಅವರು ದೇವ್ರ ಮುಂದೆ ಇಟ್ಟಿರೋ ಇದನ್ನ ಎಡೆ ಹಾಕಿರ್ತೀವಲ್ಲ ಅದನ್ನ ಊಟ ಮಾಡಿ ಇದು ಮಾಡಿದ್ರೆ ಅವಾಗ ಒಂದೊತ್ತು ಬಿಡೋದು. ಆಮೇಲೆ ಮನೆಯವರೆಲ್ಲ ಊಟ ಮಾಡಬೇಕು, ಅಲ್ಲಿವರೆಗೂ ಯಾರು ಊಟ ಮಾಡೋವಾಗಿಲ್ಲ. ಇವತ್ತು ಅದಕ್ಕೋಸ್ಕರ ನಮ್ಮ ಶ್ರೀಮತಿಯವರೆಲ್ಲ ಹಬ್ಬದ ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ. ಏನೇನು ಮಾಡಿದ್ದೀರಾ ಮೇಡಮ್ ಹೇಳಿ? ಹಬ್ಬದ ಅಡುಗೆ ಒಬ್ಬಟ್ಟು, ಇದು ಒಬ್ಬಟ್ಟು, ಹೋಳಿಗೆ, ಹೋಳಿಗೆ ಬರೀ ಅನ್ನ, ಬಿಡು ಬಿಳಿ ಇದು ಅನ್ನ, ಚಿತ್ರಾನ್ನಕ್ಕೆ ಮತ್ತೆ ಅನ್ನ ಸಾಂಬಾರ್ಗೆ ಎರಡಕ್ಕೂ ಆಗುತ್ತೆ. ಆಮೇಲೆ ಇದು ಕಾಳುಳಿ, ಕಾಳುಗೊಜ್ಜು, ಹುಳಿ ಪಲ್ಯ, ಇದು ಸಾಂಬಾರ್, ಒಬ್ಬಟ್ಟಿನ ಸಾಂಬಾರು, ಆಮೇಲೆ ಚಿತ್ರಾನ್ನ ಗೊಜ್ಜು, ಹೆಸರು ಬೇಳೆ. ಇದು ಕೋಸಂಬರಿ ಹೆಸರುಬೇಳೆ ನೆನಾಕವ್ರೆ. ಬೇಗ ಮಿಕ್ಸ್ ಮಾಡಿಟ್ರೆ ಅದು ಅಳ್ಸೋಗ್ಬಿಡುತ್ತೆ, ಹಾಳಾಗುತ್ತೆ, ಬೇಗ ಹಾಳಾಗ್ತೈತೆ ಹೆಸರುಬೇಳೆ. ಅದಕ್ಕೆ ಸಪ್ರೇಟ್ ಇಟ್ಟವ್ರೆ. ಇವಾಗ ಎಡೆ ಹಾಕ್ತೀನಲ್ವ, ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಚಿತ್ರಾನ್ನ ಅನ್ನ ಎಲ್ಲ ಗೊಜ್ಜು ಎಲ್ಲ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿಟ್ಬಿಟ್ಟು ಎಡೆ ಹಾಕ್ಬಿಟ್ಟು ಪೂಜೆ ಮಾಡ್ಕೊತೀನಿ. ಹೌದಾ? ನನ್ನ ಮಗಳೇನು ಮಾಡ್ತಾಳೆ ಗೊತ್ತಾ ನೋಡ್ರಿ, ಇದೇನಾ ಟಕ ಟಕ ಸೌಂಡ್ ಬತ್ತಿದ್ದ ಅವಾಗಲೇ. ನಮ್ಮ ಮಾವವ್ರು ನೋಡ್ರಿ ಮಲ್ಕೊಬಿಟ್ಟವ್ರೆ ಜೋಕಾಲಿ. ಅಂದರೆ ನಿನ್ನೆ ಭಜನೆ ಮಾಡಿದ್ರು, ಊರಲ್ಲಿ ಭಜನೆ ಇತ್ತಲ್ಲ, ಅದಕ್ಕೆ ಭಜನೆಗೆ ಹೋಗಿ ಬಂದು ಇಲ್ಲಿ ಮಲ್ಕೊಬಿಟ್ಟವ್ರು ಜೋಕಾಲಿಲಿ. ನಮ್ಮ ಮಗಳು ಇದರಲ್ಲಿ ಇದನ್ನೇನಂತಾರೆ, ಏನನ್ನೋದು, ಕಿಡ್ಸ್ ಸ್ಕೇಟಿಂಗ್ ಸ್ಕೂಟರ್ ಅಂತಿದ್ದು, ಅದರಲ್ಲಿ ಆಟ ಆಡ್ಕೋತಾ ಇದ್ದಾಳೆ. ಮೇಡಮ್ ತಲೆ ಇಲ್ಲಿ ನೋಡ್ರಿ ಸ್ವಲ್ಪ, ನೋಡ್ರಿ ಎಂಥ ಅದೃಷ್ಟ ಬಂತೆ. ನಮ್ಮ ಶ್ರೀಮತಿಯವರು ಆರಾಮಾಗಿ ಅಡ್ಕೆಲೆ ಹಾಕ್ಕೊಂಡು ಮಲ್ಕೊಬಿಟ್ಟಿದ್ದಾರೆ. ಅದು ಗಂಡನ ಮಡಿಲಿನಲ್ಲಿ. ನಮ್ಮ ಮಾವರು ಏನು ಹೇಳ್ತಾರೆ, ಏನಂತೆ ಏನು ಹೇಳ್ತಾರೆ, ದಪ್ಪ ಆಗಿದೆ ಅಂತ. ಸಣ್ಣಕ್ಕಿದ್ನಂತೆ ಅವಾಗ, ಈಗ ದಪ್ಪಗಾಗಿದ್ದೀನಂತೆ. ನೀವು ಊಟ ಇಕ್ತಿರಲ್ಲ, ನಾವು ಊಟ ಜಾಸ್ತಿ ಇಕ್ತೀವಿ, ಅದಕ್ಕೆ ತಪ್ಪಾಗೈತೆ. ನೀವು ಉಂಬಕ್ಕೆ ಇಕ್ತಿರಲ್ಲ, ನೀವು ಸ್ಟಾರ್ಟ್ ಮಾಡ್ತೀವಿ ಒಂದು ಹಳೆ ಕತೆ ಸ್ಟಾರ್ಟ್ ಮಾಡ್ತೀವಿ. ಹೌದಾ? ಏನಾದರೂ ಹೇಳ್ತೀರಾ ಮೇಡಮ್? ಏನಿಲ್ಲಪ್ಪ, ಈಗ ಊಟ ಆಯಿತು, ಅಡ್ಕೆಲೆ ಹಾಕ್ಕೊಂಡ್ವಿ. ಬಾಯೆಲ್ಲ ಕೆಂಪಗಾಯ್ತು ನಂದು ಜಾಸ್ತಿ, ನಿಂತು ಕಡಿಮೆ, ನಂದು ಜಾಸ್ತಿ ಕೆಂಪಗಾಗಿರೋದು. ಅಂದರೆ ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಅಂತ. ಹೌದಾ? ಇಲ್ಲ ನಿಂದು ಕೆಂಪಗಾಯ್ತು, ನಿನ್ನ ಬಾಯೆಲ್ಲ ಕೆಂಪಗಾಯ್ತು ಅಷ್ಟೇ. ಇಷ್ಟೊತ್ತು ಏನು ಹೇಳ್ತಾ ಇದ್ದಿ, ಈಗೇನು ಹೇಳ್ತಾ ಇದೆಯಾ? ಸರಿ. ಅಂದರೆ ಹಬ್ಬದ ಅಡುಗೆ ಮಾಡಿದ್ರಲ್ಲ, ಅದೆಲ್ಲ ನೋಡಿದ್ರಲ್ಲ ಆಗಲೇ. ಅಷ್ಟು ಅಡುಗೆ ಮಾಡಬೇಕಾದ್ರೆ ನಾನು ಹೆಲ್ಪ್ ಮಾಡಿಕೊಟ್ಟಿದ್ದೀನಿ. ಹೌದು. ಏನೇನು ಹೆಲ್ಪ್ ಮಾಡಿದೆಲ್ಲಮ್ಮ ನೋಡೋಣ. ತರಕಾರಿ ಹೆಚ್ಚಿದ್ದೆಲ್ಲ ಇವರೇ. ಎಲ್ಲ ಇದಕ್ಕೂ ತರಕಾರಿ ಹಚ್ಕೊಟ್ಟೆ. ತರಕಾರಿ ಹೆಚ್ಚಿದ್ದು, ತೆಂಗಿನಕಾಯಿ ಸಹ ತುರ್ಕೊಟ್ಟೆ. ಹೌದು. ನಾನೇನಿದ್ರು ಸುಮ್ಮನೆ ಅಡುಗೆ ಮಾಡ್ಕೊಂಡೆ, ಅದಷ್ಟೇ.
ಇವರು ಕುಕ್ಕರು, ನಾವು ಹೆಲ್ಪರು, ಆ ಥರ ಮಾಡಿಕೊಟ್ಟಿದ್ದೀವಿ. ಆ ಥರ ಹಬ್ಬ ಆಯ್ತು ಮಾಡಿದ್ದು. ಹಬ್ಬ ಎಲ್ಲ ಆಯಿತು, ಚೆನ್ನಾಗಿತ್ತು ಹಬ್ಬ. ಆಮೇಲೆ ಇನ್ನೇನು ಹೇಳೋದು? ಇನ್ನೇನಿಲ್ಲ. ಉಪ್ಪಿನಕಾಯಿ ಮಿಸ್ ಆಗೈತೆ ಊಟದಲ್ಲಿ. ಉಪ್ಪಿನಕಾಯಿ, ಹಪ್ಪಳ. ಅಂದರೆ ಉಪ್ಪಿನಕಾಯಿನ ಹಾಕಿಟ್ಟಿದ್ದಾರೆ, ಎಳ್ಳಿಕಾಯ್ದು. ಅದಿನ್ನೂ ಏನೋ ಕಳ್ತ್ಕೋಬೇಕಾ ಕೊಳೆಯೋದಲ್ಲ, ಸರಿ ಕಳಿಯೋದು. ಇನ್ನೊಂದೇನು ಗೊತ್ತಾ, ಹಬ್ಬದ ಬಿಸಿಯಲ್ಲಿ ಉಪ್ಪು ಹಾಕಿ ಹಂಗೆ ಇಟ್ಟಿದ್ದೀನಿ ಅಷ್ಟೇ. ಅದಕ್ಕೆ ಇನ್ನು ಖಾರದ ಪುಡಿ, ಮೆಂತ್ಯ, ಹೌದಾ, ಬೆಳ್ಳುಳ್ಳಿ ಎಲ್ಲ ಹಾಕ್ಬೇಕು. ಹೌದಾ, ಓಕೆ. ಆಮೇಲೆ ನೆಕ್ಸ್ಟ್ ಇನ್ನೇನಿಲ್ಲ, ಅದೇ ಉಪ್ಪಿನಕಾಯಿ, ಉಪ್ಪು ಅಲ್ಲ ಏನು ಉಪ್ಪಿನಕಾಯಿ, ಹಪ್ಪಳ ಮಿಸ್ ಆಗಿದೆ. ನಾಳೆ ಮಾಡ್ಕೊಳ್ಳೋದು. ಹಪ್ಪಳ ಮಾಡಿ ನಾಳೆ ತಗೋಬೇಕಾ? ಸಾಯಂಕಾಲಕ್ಕೆ ಹಪ್ಪಳ ಬೋಂಡ ಮಾಡಿಬಿಡು. ಸಾಯಂಕಾಲಕ್ಕೆ ಬೇಡ ಅನ್ಸುತ್ತಮ್ಮ, ಲೇಟಾಗಿ ಊಟ ಮಾಡಿದ್ರಲ್ವಾ, ನಾಳೆಗೆ ಮಾಡೋಷ್ಟೇ. ಹೆಂಗೂ ಒಬ್ಬಟ್ಟಿನ ಸಾಂಬಾರು ಇರ್ತೈತೆ, ಅದ್ರ ಜೊತೆಗೆ ಒಂದೆರಡು ಬೋಂಡ. ಇದೊಂದು ಬೆನಿಫಿಟ್ ಇವ್ರಿಗೆ, ಹೆಣ್ಮಕ್ಳಿಗೆ. ಏನು ಗೊತ್ತಾ, ಹಬ್ಬ ಮಾಡಿದ್ರೆ ಒಬ್ಬಟ್ಟಿನ ಸಾರಿದ್ರೆ ನೆಕ್ಸ್ಟ್ ದಿನ 2 ದಿನಕ್ಕೂ ಅದೇ ಸಾರಲ್ಲೇ ಕಳೆದ್ಬಿಡುತ್ತೆ. ನಮ್ಗಷ್ಟೇ ಅಲ್ಲ, ಎಲ್ಲರ ಮನೇಲೂ ಅಷ್ಟೇ. ಹಬ್ಬ ಮಾಡಿದ್ರೆ ಒಬ್ಬಟ್ಟಿನ ಸಾರು ಇರುತ್ತೆ, ನೆಕ್ಸ್ಟ್ ದಿನ ಹಂಗೆ ಕತೆ ಕಳೆದು ಬಿಡ್ತಾರೆ, ಅನ್ನ ಮಾಡಿಬಿಟ್ಟು ಒಂಚೂರು. ನಂಗೆ ಇಷ್ಟ ಅಪ್ಪ. ಆಮೇಲೆ ಇನ್ನೇನು ಹೇಳೋದೈತೆ? ಇನ್ನೇನಿಲ್ಲ, ಸುಸ್ತಾಗ್ಬಿಟ್ಟಿದೀನಿ. ನಮ್ಮ ಮನೇಲಿ ಇದು ಸೋಫಾಗೆ ಕವರ್ ಹಾಕಿದ್ದೀವಿ. ಚೆನ್ನಾಗಿ ಕಾಣ್ತಿದೆ ನೋಡಿ, ಇಷ್ಟು ಚೆನ್ನಾಗಿದೆ ನೋಡಿ ಸೋಫಾ. ಮಾಮೂಲಿಗಿಂತ ಮುಂಚೆಯಿಂದ ಕವರ್ ಹಾಕಿದ್ಮೇಲೆ ಒಂದು ಲುಕ್, ಚೆನ್ನಾಗಿರೋ ಲುಕ್ ಬಂತಿದ್ದಕ್ಕೆ. ಅಷ್ಟೇ, ಹಬ್ಬ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ ಇವರು. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ನಿದ್ದೆ ಮಾಡಬೇಕು. ಅಷ್ಟೇ ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.